ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಪೀಸ್ ಎನರ್ಜಿ. ಸರಿ, ಇಲ್ಲಿ ಪೀಸ್ ಎನರ್ಜಿ ಯಾಕೆ ಬಂದಿದೆ? ಮೊದಲನೇದಾಗಿ ಯಾವ ವ್ಯಕ್ತಿಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಸೀರಿಯಸ್ ಆಗಿದ್ದಾರೆ, ತುಂಬ ಹೆಚ್ಚು ಸೀರಿಯಸ್ ಆಗಿದ್ದಾರೆ. ಅವರ ಹೃದಯದಲ್ಲಿ ನಿಮಗೋಸ್ಕರ ಇರುವ ಜಾಗ ತುಂಬ ಗಟ್ಟಿಯಾಗಿದೆ, ತುಂಬ ಸ್ಟ್ರಾಂಗ್ ಪ್ಲೇಸ್ ನೀವು ಅವರ ಮನಸ್ಸಿನಲ್ಲಿ ಮಾಡ್ಕೊಂಡಿದ್ದೀರಾ. ಆದರೆ ಈಗಿನ ಪ್ರೆಸೆಂಟ್ ಟೈಮ್ನಲ್ಲಿ ಯಾವುದೋ ಒಂದು ಸಿಟ್ಟು ಅಥವಾ ಯಾವುದೋ ಒಂದು ಕನ್ಫ್ಯೂಷನ್ ಕಾರಣದಿಂದ ಅವರ ಮನಸ್ಸು ನಿಮ್ಮ ವಿಷಯದಲ್ಲಿ ತುಂಬ ರೆಸ್ಟ್ಲೆಸ್ ಆಗಿದೆ ಅನ್ನೋ ಎನರ್ಜಿ ಇದೆ. ಈ ಟೈಮ್ನಲ್ಲಿ ಅವರ ಹೃದಯದಲ್ಲಿ ಪೀಸ್ಗಿಂತಲೂ ಹೆಚ್ಚು ಒಂದು ಕಾನ್ಫ್ಲಿಕ್ಟ್ ನಡೀತಾ ಇದೆ, ಒಂದು ಕನ್ಫ್ಯೂಷನ್, ಒಂದು ರೆಸ್ಟ್ಲೆಸ್ನೆಸ್. ಅದು ರಿಪೀಟೆಡ್ ಆಗಿ ಅವರ ಮನಸ್ಸಿನಲ್ಲಿ ನಡೀತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿ ನಡೆಯುವಾಗ ಎಲ್ಲವೂ ಸರಿಯಾಗಿ ಇರುವ ಟೈಮ್ನಲ್ಲಿ ಮಾತ್ರ ಅವರ ನಿಜವಾದ ಪೀಸ್ ಫೀಲ್ ಮಾಡ್ತಾರೆ. ಸ್ವಲ್ಪವೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೂ ಕೂಡ ಅವರ ಈಗೋ ಅವರಿಗೆ ಮತ್ತೆ ಪೀಸ್ ಫೀಲ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿಬಿಡ್ತಾರೆ. ಅವರಿಗೆ ಪೀಸ್ ಸಿಗೋದು ಎಲ್ಲವೂ ಅವರ ಇಷ್ಟದಂತೆ ನಡೆದಾಗ ಮಾತ್ರ. ಸ್ವಲ್ಪ ಆದರೂ ಏನಾದರೂ ತಪ್ಪಾಯಿತು ಅಂದರೆ, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ಅಂದರೆ ಈ ಪರ್ಸನ್ ತುಂಬ ಡಿಸ್ಟರ್ಬ್ಡ್ ಆಗಿಬಿಡ್ತಾರೆ, ತುಂಬ ರೆಸ್ಟ್ಲೆಸ್ ಫೀಲ್ ಮಾಡ್ತಾರೆ. ಈ ಟೈಮ್ನಲ್ಲಿ ನಿಮ್ಮ ಬಗ್ಗೆ ಅವರ ಹೃದಯದಲ್ಲಿರುವ ಎನರ್ಜಿ ತುಂಬ ಕನ್ಫ್ಯೂಷನ್ ಕೂಡ ಇದೆ, ಲವ್ ಕೂಡ ಇದೆ, ಆದರೆ ಯಾವುದೋ ವಿಷಯಕ್ಕೆ ಸಂಬಂಧಿಸಿದ ಸಿಟ್ಟು ಕೂಡ ಇದೆ. ಹಾಗಾಗಿ ಈ ಎನರ್ಜಿ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಎನರ್ಜಿಯಲ್ಲಿದೆ. ಅದಕ್ಕಾಗಿ ಅವ್ರಿಗೆ ಪೀಸ್ ಅನ್ನೋದು ಸಿಗ್ತಾ ಇಲ್ಲ. ನಿಮ್ಮ ಜೊತೆ ಡೀಪ್ ಕನೆಕ್ಷನ್ ಅವರು ಫೀಲ್ ಮಾಡ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಯಾವುದೋ ಒಂದು ಹಳೆಯ ಘಟನೆ, ಹಳೆಯ ಸಿಟ್ಟು ಅಥವಾ ಈಗೋ ಕಾರಣದಿಂದ ಅವರ ಮನಸ್ಸು ಇನ್ನೂ ಕೂಡ ಕಾಮ್ ಆಗಿಲ್ಲ. ಈ ಟೈಮ್ನಲ್ಲಿ ಅವರಿಗೆ ನಿಜವಾದ ಕಾಮ್ನೆಸ್ ಅನ್ನೋದು ಸಿಗ್ತಾ ಇಲ್ಲ. ನಿಮ್ಮ ಬಗ್ಗೆ ಅವರೊಳಗೆ ನಿರಂತರವಾಗಿ ಒಂದು ಕಾನ್ಫ್ಲಿಕ್ಟ್ ನಡೀತಾ ಇದೆ. ಅದಕ್ಕಾಗಿ ಈ ರಿಲೇಷನ್ಶಿಪ್ನಲ್ಲಿ ಈಗ ಪೀಸ್ಗಿಂತಲೂ ಒಂದು ಹೆವಿ ಎನರ್ಜಿ ಮತ್ತು ಟೆನ್ಷನ್ ಜಾಸ್ತಿ ಫೀಲ್ ಆಗ್ತಾ ಇದೆ. ನಿಮಗೂ ಅನ್ನಿಸ್ತಾ ಇರ್ಬೋದು ಅವರ ಸ್ಟಬರ್ನ್ ನೇಚರ್ ಈಗ ನಿಮ್ಮಿಬ್ಬರ ಪೀಸನ್ನು ಮತ್ತು ರಿಲೇಷನ್ಶಿಪ್ನ ಹ್ಯಾಪಿನೆಸ್ಸನ್ನು ಹಾಳು ಮಾಡ್ತಾ ಇದೆಯಾ ಅಂತ. ಈ ಟೈಮ್ನಲ್ಲಿ ಅವರ ಮನಸ್ಸಿನ ಒಳಗಡೆ ನಿಮ್ಮ ಬಗ್ಗೆ ಒಂದು ಪಾಸಿಟಿವ್, ವಾರ್ಮ್ ಮತ್ತು ಡೀಪ್ ಡಿಸೈರ್ ನಿಧಾನವಾಗಿ ಎಚ್ಚರ ಆಗ್ತಾ ಇದೆ. ಈಗ ಅವರು ತುಂಬ ಮೂಡಿಯಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮೊದಲು ಅವರೊಳಗಿದ್ದ ಸಿಟ್ಟು ಮತ್ತು ಸ್ಟಬರ್ನೆಸ್ ಈಗ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಈಗ ಅವರು ಹಠಾತ್ ಸಡನ್ನಾಗಿ ನಿಮ್ಮ ಜೊತೆ ಕನೆಕ್ಷನ್ ಮಾಡಬೇಕು, ಎಲ್ಲವನ್ನು ಸರಿ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅದೇ ವಿಚಾರದ ಬಗ್ಗೆ ರಿಪೀಟಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಮೂಡಿ ಎನರ್ಜಿ. ಈಗ ಅವರು ತುಂಬ ಮೂಡಿ ಎನರ್ಜಿಯಲ್ಲಿದ್ದಾರೆ. ಯಾಕೆಂದರೆ ಈಗ ಅವ್ರಿಗೆ ಅನ್ನಿಸ್ತಾ ಇದೆ ಈ ರಿಲೇಷನ್ಶಿಪ್ನಲ್ಲಿ ಅವರು ತುಂಬ ದೊಡ್ಡ ತಪ್ಪು ಮಾಡಿದ್ದಾರೆ ಅನ್ನೋ ಫೀಲಿಂಗ್ ಇದೆ. ಅವರು ಅವರನ್ನೇ ಒಂದು ವಿಕ್ಟಿಮ್ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಕಷ್ಟವನ್ನು ಅವರೇ ಅನುಭವಿಸ್ತಾ ಇದ್ದಾರೆ ಅನ್ನೋ ಫೀಲ್, ಅಂಥ ಎನರ್ಜಿಯಲ್ಲಿ ಅವರಿದ್ದಾರೆ. ಅವರ ಮೂಡ್ ಮತ್ತೆ ಮತ್ತೆ ಚೇಂಜ್ ಆಗೋದಕ್ಕೆ ಮುಖ್ಯ ಕಾರಣ ಏನಂದರೆ, ಒಂದು ಕಡೆ ಅವರು ನಿಮ್ಮ ಜೊತೆ ಪೀಸ್, ಹ್ಯಾಪಿನೆಸ್ ಮತ್ತು ಸ್ಟೇಬಲ್ ರಿಲೇಷನ್ಶಿಪ್ಪನ್ನು ಬಯಸ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ನೀವೇ ಅವರನ್ನು ಮನವೊಲಿಸಬೇಕು, ನೀವೇ ಅವರ ಮಾತನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಅದಕ್ಕಾಗಿ ಈ ಟೈಮ್ನಲ್ಲಿ ಅವರ ಎನರ್ಜಿ ತುಂಬ ಮೂಡಿಯಾಗಿದೆ. ಅವರ ಮೈಂಡ್ ಅವರಿಗೆ ಹೇಳ್ತಾ ಇದೆ ನನ್ನ ಜೊತೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದೆ. ಆದರೆ ಹಾರ್ಟ್ ಮಾತ್ರ ನಿಮ್ಮ ಕಡೆಗೆ ಜಾಸ್ತಿ ಪುಲ್ ಆಗ್ತಾ ಇದೆ. ಅವರು ನಿಮ್ಮ ಜೊತೆ ಮಾತಾಡಿ ಮತ್ತು ಹ್ಯಾಪಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮಗೂ ಅನ್ನಿಸ್ತಾ ಇರ್ಬೋದು ಅವರು ಅವರ ತಪ್ಪನ್ನು ಒಪ್ಕೊಳ್ಳೋ ಬದಲು ನಿಮ್ಮ ಮೇಲೇ ಬ್ಲೇಮ್ ಹಾಕಿ ಅವರೇ ಸರಿ ಅಂತ ತೋರಿಸ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಿಮಗೂ ಕೂಡ ಅನಿಸಿರ್ಬೋದು.
ಈಗ ಅವರು ಈ ರಿಲೇಷನ್ಶಿಪ್ ಮೇಲೆ ವರ್ಕ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಒಂದು ಸೇಫ್ ಝೋನ್, ಒಂದು ಹೋಮ್ ಆಗಿ ಮಾಡ್ಕೋಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆ ಒಂದು ಹೋಮ್ ಬಿಲ್ಡ್ ಮಾಡಬೇಕು ಅನ್ನೋ ಆಸೆ ಅವರಲ್ಲಿದೆ. ಅವರ ಮೂಡ್ನಲ್ಲಿ ಹೇಗೆ ಶಿಫ್ಟ್ ಆಗ್ತಾ ಇದೆ ಅಂತ ನೋಡಿ. ಆ್ಯಂಗರ್, ಚೈಲ್ಡಿಶ್ ನೇಚರ್ ಇವುಗಳಿಂದ ಹೊರಗಡೆ ಬಂದು ಈಗ ಮೆಚ್ಯೂರ್ ಪರ್ಸನ್ ಥರ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಅವರು ನಿಮ್ಮ ಜೊತೆ ಸೇರಿ ಈ ರಿಲೇಷನ್ಶಿಪ್ಪನ್ನು ಇಂಪ್ರೂವ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ತುಂಬ ದೊಡ್ಡ ಮಟ್ಟದಲ್ಲಿ ಈ ರಿಲೇಷನ್ಶಿಪ್ಪನ್ನು ಸ್ಟ್ರಾಂಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ನ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡಬೇಕು ಅನ್ನೋ ಆಸೆ ಅವರಲ್ಲಿದೆ. ಅವರು ನಿಮ್ಮನ್ನು ಅವರ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ಅಂತ ನೋಡ್ತಾ ಇದ್ದಾರೆ. ಅವರು ಈ ರಿಲೇಷನ್ಶಿಪ್ಪನ್ನು ಪರ್ಮನೆಂಟ್ ಸೇಫ್ ಝೋನ್, ಪರ್ಮನೆಂಟ್ ಹೋಮ್ ಆಗಿ ಸ್ಟ್ರಾಂಗ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಯಾವತ್ತೂ ಬ್ರೇಕ್ ಆಗಬಾರ್ದು ಅನ್ನೋ ಆಸೆ ಅವರಲ್ಲಿದೆ. ಇದು ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ಫ್ರೆಂಡ್ಶಿಪ್ ಆಗಿರ್ಬೋದು. ಇದು ತುಂಬ ಪಾಸಿಟಿವ್ ಸೈನ್. ಈ ರಿಲೇಷನ್ಶಿಪ್ ಉಳಿಸ್ಕೊಳ್ಬೇಕು, ಮುಂದೆ ತಗೊಂಡು ಹೋಗಬೇಕು ಅಂದರೆ ಅವರ ಸ್ಟಬನ್ ನೇಚರ್, ಅವರ ಈಗೋ ಬಿಡಲೇಬೇಕು ಅನ್ನೋದು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಅವರೀಗ ನನ್ನಲ್ಲಿ ಯಾವ ಚೇಂಜಸ್ ಬರಬೇಕು, ನಮ್ಮಿಬ್ಬರ ಮಧ್ಯೆ ಎಲ್ಲವೂ ಚೆನ್ನಾಗಿರೋದಕ್ಕೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಎನರ್ಜಿ ತುಂಬ ಕನ್ಫ್ಯೂಸ್ಡ್ ಆಗಿದೆ, ತುಂಬ ಜೆನ್ಯೂನ್ ಆಗಿದೆ. ಅವರಲ್ಲೇ ಅವರ ಬಿಹೇವಿಯರಲ್ಲೇ ಚೇಂಜಸ್ ತರಬೇಕು, ರಿಲೇಷನ್ಶಿಪ್ ಮೇಲೆ ವರ್ಕ್ ಮಾಡಬೇಕು ಅಂತ ಮನಸ್ಸು ಮಾಡ್ಕೊಂಡಿದ್ದಾರೆ. ನಿಮ್ಮಿಬ್ಬರ ನಡುವೆ ಯಾವಾಗಲಾದರೂ ಅವರ ತಪ್ಪನ್ನು ಸರಿಪಡಿಸ್ಬೇಕು, ರಿಲೇಷನ್ಶಿಪ್ಗೆ ನ್ಯೂ ಚಾನ್ಸ್ ಕೊಡಬೇಕು ಅಂತ ಅವರು ಮಾತಾಡಿದರೆ, ಅಂದರೆ ಪಾಸ್ಟ್ನಲ್ಲಿ ಈ ರಿಲೇಷನ್ಶಿಪ್ಗೆ ತುಂಬ ಸೀರಿಯಸ್ ಆಗಿ ನಿಮ್ಮ ಹತ್ರ ಮಾತಾಡಿದರೆ ಅದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇರುವಂತಹ ಎನರ್ಜಿ ಇದೆ. ಪ್ಯಾಷನ್ ಎನರ್ಜಿ. ಈಗ ಪ್ಯಾಷನ್ ಎನರ್ಜಿ ಯಾಕೆ ಬಂದಿದೆ ಅಂತ ನೋಡೋದಾದರೆ, ಈ ಟೈಮ್ನಲ್ಲಿ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಕೇವಲ ಪ್ಯಾಷನ್ ಮಾತ್ರ ಇಲ್ಲ, ಕೇವಲ ಲವ್ ಮಾತ್ರ ಇಲ್ಲ, ಅದಕ್ಕಿಂತ ತುಂಬ ಡೀಪ್ ಆದಂತಹ, ತುಂಬ ಪ್ಯೂರ್ ಅನ್ಕಂಡೀಷ್ನಲ್ ಲವ್ ಅವರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ. ಅವರ ಫೀಲಿಂಗ್ಸ್ ಈಗ ಒಂದು ಬೇರೆ ಲೆವೆಲ್ಗೆ ತಲುಪಿದೆ. ಇದು ಕೇವಲ ಅಟ್ರಾಕ್ಷನ್ ಅಲ್ಲ. ಅವರು ನಿಮ್ಮನ್ನು ಹೇಗೆ ನೋಡ್ತಾರೆ ಅಂದರೆ, ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ, ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ, ಅತಿ ಪ್ರೀಷಿಯಸ್ ಆಗಿದ್ದೀರಾ, ಪ್ರೈಸ್ಲೆಸ್, ಲವ್ವಿಂಗ್, ಕೇರಿಂಗ್, ಅಟ್ರಾಕ್ಟಿವ್ ಅಂತ ನೋಡ್ತಾ ಇದ್ದಾರೆ. ಮೊದಲು ಅವರೊಳಗಿದ್ದ ಸ್ಟ್ರೆಸ್, ಮೂಡಿ ನೇಚರ್ ಇವೆಲ್ಲ ಈಗ ನಿಧಾನವಾಗಿ ಎಂಡ್ ಆಗ್ತಾ ಇದೆ. ಈಗ ಅವರು ನಿಮ್ಮನ್ನು ಅವರ ಲೈಫ್ನ ಕಿಂಗ್ ಅಥವಾ ಕ್ವೀನ್ ಅಥವಾ ಅವರ ಲೈಫ್ನ ಅತ್ಯಂತ ಇಂಪಾರ್ಟೆಂಟ್ ಪಾರ್ಟ್ ಅಂತ ಭಾವಿಸ್ತಾ ಇದ್ದಾರೆ. ನಿಮ್ಮಿಂದ ದೂರ ಆಗಿ ಅವ್ರಿಗೆ ಕಂಪ್ಲೀಟ್ ಅನ್ನೋ ಫೀಲಿಂಗ್ ಬರ್ತಾ ಇಲ್ಲ. ಅವರ ಈಗೋ ಈಗ ಸಂಪೂರ್ಣವಾಗಿ ಡೌನ್ ಆಗ್ತಾ ಇದೆ. ಅವರಿಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ, ಅವರ ಲೈಫ್ನಲ್ಲಿ ನೀವಿಲ್ಲದೆ ಇದ್ದರೆ ಒಂದು ರೀತಿಯ ಖಾಲಿ ಅಂತ ಅನ್ನಿಸ್ತಾ ಇದೆ. ಇದು ಯಾವುದೋ ಟೆಂಪ್ರವರಿ ಫೀಲಿಂಗ್ ಅಲ್ಲ, ಇದು ಅವರ ಹಾರ್ಟ್ನಲ್ಲಿ ಇರುವ ಪ್ರೆಸೆಂಟ್ ಫೀಲಿಂಗ್. ನಿಮ್ಮ ಬಗ್ಗೆ ಅವರು ತುಂಬ ಪ್ಯಾಷನೇಟ್ ಫೀಲ್ ಮಾಡ್ತಾ ಇದ್ದಾರೆ. ಅವರ ಪ್ಯಾಷನ್ ಈಗ ನಿಮ್ಮನ್ನು ಲೈಫ್ನಲ್ಲಿ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅನ್ನೋ ಮಟ್ಟಿಗೆ ಬೆಳೆದಿದೆ. ನೋಡಿ ಹೇಗೆ ಶಿಫ್ಟ್ ಆಗಿದೆ. ಮೊದಲು ಸಿಟ್ಟಿತ್ತು, ಈಗೋ ಇತ್ತು, ವಿಕ್ಟಿಮ್ ಎನರ್ಜಿ ಇದರಲ್ಲಿ ಇದ್ದ ಪರ್ಸನ್ ಈಗ ಸಂಪೂರ್ಣವಾಗಿ ಸರೆಂಡರ್ ಆದ ಲವ್ ಕಡೆಗೆ ಬರ್ತಾ ಇದ್ದಾರೆ. ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬ ಡೀಪ್, ಪ್ಯಾಷನೇಟ್ ಮತ್ತು ಟ್ರೂ ಲವ್ ಇದೆ. ನಿಮಗೂ ಈಗ ಅವರ ಬಿಹೇವಿಯರ್ನಲ್ಲಿ ಅಥವಾ ಅವರು ಮಾತಾಡೋ ರೀತಿಯಲ್ಲಿ ಈ ಚೇಂಜ್ ಅಥವಾ ಈ ಡೀಪ್ ಲವ್ ಕಾಣಿಸ್ತಾ ಇರಬಹುದು. ಅಥವಾ ಅಂದರೆ ಒಂದೇ ವರ್ಕ್ ಪ್ಲೇಸ್ನಲ್ಲಿ ಇದ್ದರೆ ನಿಮಗೆ ಆ ರೀತಿ ಅನುಭವ ಆಗಿರ್ಬೋದು. ನಿಮ್ಮಿಬ್ಬರ ನಡುವೆ ಕೊನೆಯದಾಗಿ ಏನು ಮಾತುಕತೆ ಆಯಿತು ಅನ್ನೋದನ್ನು ನೀವು ಕೂಡ ನೆನಪಿಸ್ಕೊಳ್ಬೋದು. ಈಗ ಅವರ ಅಟ್ರಾಕ್ಷನ್, ನಿಮ್ಮ ಕಡೆಗೆ ಇರುವ ಪುಲ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅನ್ನೋ ಎನರ್ಜಿ ಇದೆ. ಅವರು ನಿಮ್ಮ ಜೊತೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪನ್ನು ಇಟ್ಕೊಳ್ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಅಟ್ರಾಕ್ಷನ್ ಕೇವಲ ಟೆಂಪ್ರವರಿ ಅಟ್ರಾಕ್ಷನ್ ಅಲ್ಲ, ಅವರು ತುಂಬ ದೂರದವರೆಗೂ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಮೈಂಡ್ನಲ್ಲಿ ಈಗ ಯೋಚನೆ ಇರೋದು ಈ ರಿಲೇಷನ್ಶಿಪ್ಪನ್ನು ಮುಂದೆ ಹೇಗೆ ಸರಿ ಮಾಡೋದು. ಇದರಲ್ಲಿ ಹೊಸ ಥಿಂಕಿಂಗ್ ಅನ್ನೋದು ಬರ್ತಾ ಇದೆ. ಇನ್ನು ಬೆಟರ್ ಹೇಗೆ ಮಾಡಬೇಕು, ನಿಮ್ಮ ಜೊತೆ ಈ ರಿಲೇಷನ್ಶಿಪ್ನ ಮುಂದಕ್ಕೆ ತಗೊಂಡು ಹೋಗೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ಸರಿಯಾದ ಆಪರ್ಚುನಿಟಿ ಅಥವಾ ಪಾಸಿಟಿವ್ ಸಿಗ್ನಲ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರ ಆ್ಯಕ್ಷನ್ ಈಗ ಎಷ್ಟೋ ಸ್ಟ್ರಾಂಗ್ ಆಗಿದೆ. ಅಂದರೆ ಅವರು ನಿಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡಬೇಕು ಅನ್ನೋ ಮನಸ್ಸಿನಲ್ಲಿದ್ದಾರೆ. ಅವರು ನಿಮ್ಮ ಲವ್ನಲ್ಲಿ ಅಷ್ಟೊಂದು ಡೀಪಾಗಿ ಮುಳುಗಿದ್ದಾರೆ. ಈಗ ಅವರ ಈಗೋ ಸಂಪೂರ್ಣವಾಗಿ ಕರಗಿದೆ. ನಿಮ್ಮ ಹ್ಯಾಪಿನೆಸ್ಗಾಗಿ ಅವರನ್ನು ಸಂಪೂರ್ಣವಾಗಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವರ ಹ್ಯಾಬಿಟ್ಸ್, ಅವರ ಸಿಟ್ಟು, ಅವರ ಹಳೆಯ ಬಿಹೇವಿಯರ್ ಇವೆಲ್ಲ ಬಿಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಅವರ ಅಟ್ರಾಕ್ಷನ್ ತುಂಬ ಸ್ಟ್ರಾಂಗ್, ತುಂಬ ಪಾಸಿಟಿವ್. ಅವರು ನಿಮ್ಮ ಜೊತೆ ಒಂದು ಬೆಟರ್ ಜರ್ನಿ ಪ್ರಾರಂಭ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಅವರನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವರಲ್ಲಿ ಯಾವ ಸ್ಪೆಸಿಫಿಕ್ ಚೇಂಜ್ ತರೋದು ಅಗತ್ಯ ಅಂತ ನಿಮಗೆ ಅನ್ನಿಸ್ತಾ ಇದೆಯೋ ಅದರ ಬಗ್ಗೆ ಅವರು ಥಿಂಕ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಕ್ಲಾರಿಟಿ ಆ್ಯಂಡ್ ಡೌಟ್ಸ್ ಎನರ್ಜಿ. ಈ ಎನರ್ಜಿ ಯಾಕೆ ಬಂದಿದೆ ಅಂತ ನೋಡೋದಾದರೆ, ಅವರು ಇನ್ನೂ ಕೂಡ ಸ್ವಲ್ಪ ಕನ್ಫ್ಯೂಸ್ಡಲ್ಲಿದ್ದಾರೆ.
ಅವರೊಳಗೆ ಒಂದು ಸ್ಲೋ ಎನರ್ಜಿ ಇದೆ. ಅವರು ಈ ಟೈಮ್ನಲ್ಲಿ ಯಾವುದೇ ರೀತಿಯ ಆತುರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ನಿಮ್ಮ ಬಗ್ಗೆ ಅವರ ಕಮಿಟ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿದೆ. ಆದರೆ ಪ್ರತಿ ಹೆಜ್ಜೆಯನ್ನು ತುಂಬ ಯೋಚನೆ ಮಾಡಿ ಇಡ್ತಾ ಇದ್ದಾರೆ. ಹಾರ್ಟ್ಗಿಂತ ಮೈಂಡ್ನಿಂದ ಹೆಚ್ಚು ಅನಲೈಸ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಮುಂದೆ ಹೇಗೆ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರ ಕಡೆಯಿಂದ ಈಗ ನಿಮಗೆ ಯಾವುದೇ ದೊಡ್ಡ ಆ್ಯಕ್ಷನ್ ಕಾಣಿಸ್ತಾ ಇರ್ಬೋದು. ಈ ಟೈಮ್ನಲ್ಲಿ ಅವರಿಗೆ ಸಂಪೂರ್ಣ ಕ್ಲಾರಿಟಿ ಇನ್ನೂ ಬಂದಿಲ್ಲ. ಅವರು ನಿಮ್ಮ ಜೊತೆ ಕನೆಕ್ಷನ್, ಈ ರಿಲೇಷನ್ಶಿಪ್ಪನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಸರಿಯಾದ ವೇ ಯಾವುದು ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಮೊದಲ ಸ್ಟೆಪ್ ಹೇಗಿಡಬೇಕು, ಮೊದಲು ಏನು ಮಾಡಬೇಕು ಅನ್ನೋದರಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಮೆಂಟಲಾಗಿ ತುಂಬ ಸ್ಟಕ್ ಆಗಿದ್ದಾರೆ. ಒಂದು ರಾಂಗ್ ಸ್ಟೆಪ್ ಇಟ್ಟರೆ ಎಲ್ಲವೂ ಹಾಳಾಗಿಬಿಡುತ್ತೆ ಅನ್ನೋ ಫಿಯರ್ ಅವರಲ್ಲಿದೆ. ಹಾಗಾಗಿ ಸ್ವಲ್ಪ ಕ್ಲಾರಿಟಿಯ ಕೊರತೆ ಇದೆ. ಯಾಕೆಂದರೆ ಅವರು ನಿಮ್ಮ ಜೊತೆ ಈ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಈ ದಾರಿಯನ್ನು ತಲುಪೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವರು ನಿಮಗೆ ಸ್ಲೋ ಆಗಿ ಕಾಣಿಸ್ತಾ ಇರ್ಬೋದು. ಅವರ ಮನಸ್ಸಿನಲ್ಲಿ ಒಂದೇ ಕನ್ಫ್ಯೂಷನ್, ನಾನು ಏನು ಮಾಡಲಿ, ಎಲ್ಲಿಂದ ಶುರು ಮಾಡಲಿ ಅನ್ನೋ ಪ್ರಶ್ನೆಗಳು ಓಡ್ತಾ ಇದೆ. ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ದೊಡ್ಡ ಇಶ್ಯೂ ನಡೀತಾ ಇದೆಯಾ? ಫ್ಯಾಮಿಲಿ, ಕೆರಿಯರ್, ಲಾಂಗ್ ಡಿಸ್ಟೆನ್ಸ್, ಏಜ್ ಗ್ಯಾಪ್ ಅಥವಾ ಕ್ಯಾಸ್ಟ್, ರಿಲಿಜಿಯನ್, ಇವುಗಳಲ್ಲಿ ಯಾವುದಾದ್ರೂ ಕಾರಣದಿಂದ ಅವರು ಇಷ್ಟು ವರೀಡ್ ಆಗಿದ್ದಾರಾ? ಅದು ಕೂಡ ಇರಬಹುದು. ಲಾಂಗಿಂಗ್ ಎನರ್ಜಿ, ಅವರೊಳಗಿರುವ ಲಾಂಗಿಂಗ್ ಫೀಲಿಂಗ್ ತುಂಬ ಡೀಪ್ ಆಗಿದೆ. ನಿಮ್ಮಿಂದ ದೂರ ಇದ್ದರೂ ಅವರ ಮೈಂಡ್ನಲ್ಲಿ ಯಾವಾಗಲೂ ನೀವೇ ಇದ್ದೀರಾ. ಅವರು ನಿಮ್ಮ ವ್ಯಾಲ್ಯೂ ಈಗ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಈ ಟೈಮ್ನಲ್ಲಿ ನಿಮ್ಮಿಬ್ಬರ ನಡುವೆ ಎಮೋಷ್ನಲ್ ಆಗಿರಲಿ, ಫಿಸಿಕಲ್ ಆಗಿರಲಿ ಒಂದು ಡಿಸ್ಟೆನ್ಸ್ ಇದೆ. ಆದರೂ ದೂರದಿಂದಲೇ ಅವರು ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಅವರ ಸಂಪೂರ್ಣ ಫೋಕಸ್ ಈಗ ನಿಮ್ಮ ಮೇಲಿದೆ. ಈ ರಿಲೇಷನ್ಶಿಪ್ನ ಬಗ್ಗೆ ಥಿಂಕ್ ಮಾಡ್ತಾ ಇರುವಂತಹ ಸೀರಿಯಸ್ ಯೋಚನೆಯಲ್ಲಿದ್ದಾರೆ. ಯಾವಾಗ ಎಲ್ಲವೂ ಸರಿಯಾಗುತ್ತೆ, ಯಾವಾಗ ಮತ್ತೆ ನಾವಿಬ್ಬರು ಒಂದು ಕಡೆ ಕೂತ್ಕೊಂಡು ಮಾತಾಡ್ತೀವಿ, ಟೈಮ್ ಸ್ಪೆಂಡ್ ಮಾಡ್ತೀವಿ. ಅವರ ದೃಷ್ಟಿಯಲ್ಲಿ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ದೃಷ್ಟಿಯಲ್ಲಿ ನೀವು ತುಂಬ ಬ್ಯೂಟಿಫುಲ್, ತುಂಬ ಹ್ಯಾಂಡ್ಸಮ್, ತುಂಬ ಪ್ರೀಷಿಯಸ್, ತುಂಬ ವ್ಯಾಲ್ಯೂ ಇರುವಂತಹ ವ್ಯಕ್ತಿ. ಅವ್ರಿಗೆ ಅನ್ನಿಸ್ತಾ ಇದೆ ಬಹುಶಃ ನಿಮಗೆ ನಿಮ್ಮ ವ್ಯಾಲ್ಯೂ ಗೊತ್ತಿಲ್ಲ, ಅಥವಾ ನೀವೇ ನಿಮ್ಮ ಬಗ್ಗೆ ಡೌಟ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಅವರ ದೃಷ್ಟಿಯಲ್ಲಿ ನೀವೇ ಬೆಸ್ಟ್. ಅವರ ಹಾರ್ಟ್ನಲ್ಲಿ ನಿಮ್ಮ ಸ್ಥಾನ, ನಿಮ್ಮ ಇಂಪಾರ್ಟೆನ್ಸ್ ತುಂಬ ದೊಡ್ಡದು. ಅವರ ಕನ್ಫ್ಯೂಷನ್ ಈಗ ನಿಧಾನವಾಗಿ ಎಂಡ್ ಆಗ್ತಾ ಇದೆ. ದೂರದಲ್ಲಿದ್ದರೂ ಕೂಡ ಅವರು ಈಗ ನಿಮ್ಮನ್ನು ಸಂಪೂರ್ಣವಾಗಿ ಫೋಕಸ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರು ತುಂಬ ಎಮೋಷ್ನಲ್ ಆಗ್ತಾ ಇದ್ದಾರೆ. ನಿಮಗೂ ಅನ್ನಿಸ್ತಾ ಇರ್ಬೋದು ಈ ಡಿಸ್ಟೆನ್ಸ್ ಅಥವಾ ನೋ ಕಮ್ಯುನಿಕೇಷನ್, ನೋ ಕಾಂಟ್ಯಾಕ್ಟ್, ಇದರ ಕಾರಣದಿಂದ ಅವರಿಗೆ ಈಗ ನಿಮ್ಮ ಇಂಪಾರ್ಟೆನ್ಸ್ ಇನ್ನೂ ಹೆಚ್ಚು ಅರ್ಥ ಆಗ್ತಾ ಇದೆ ಅಂತ ನಿಮ್ಮ ಮನಸ್ಸಿಗೆ ಕೂಡ ಅರ್ಥ ಆಗ್ತಾ ಇರ್ಬೋದು. ರೆಸ್ಟ್ಲೆಸ್ನೆಸ್ ಎನರ್ಜಿ, ಈ ರೆಸ್ಟ್ಲೆಸ್ ಎನರ್ಜಿ ಯಾಕೆ ಬಂದಿದೆ ಅಂತ ನೋಡೋದಾದರೆ ಅವರ ಫೀಲಿಂಗ್ಸ್ನಲ್ಲಿ ಈಗ ಒಂದು ವಿಚಿತ್ರವಾದ ರೆಸ್ಟ್ಲೆಸ್ನೆಸ್ ಫೀಲ್ ಇದೆ. ಆದರೆ ಈ ರೆಸ್ಟ್ಲೆಸ್ನೆಸ್ ಕೋಪದಿಂದ ಬಂದಿರುವಂಥದ್ದಲ್ಲ, ನಿಮ್ಮಿಂದ ದೂರ ಆಗಿಬಿಡುವ ಫಿಯರ್ನಿಂದ ಬಂದಿರುವ ಒಂದು ಫೀಲಿಂಗ್. ಒಂದು ದೊಡ್ಡ ಡಿಸಿಷನ್ ತಗೊಳ್ಬೇಕಾದ ಸಮಯ ಬಂದಿದೆ ಅನ್ನೋ ಫೀಲಿಂಗ್ ಅವರಲ್ಲಿದೆ. ಈಗ ಅವರಿಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ನೀವು ಅವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಯಾವುದೇ ಕನ್ಫ್ಯೂಷನ್ ಇರಲಿ, ಅವು ಈಗ ನಿಧಾನವಾಗಿ ಕ್ಲಿಯರ್ ಆಗ್ತಾ ಇದೆ. ಈ ರಿಲೇಷನ್ಶಿಪ್ ಬಗ್ಗೆ ಅವರು ಈಗ ಒಂದು ಸ್ಟ್ರಾಂಗ್ ಡಿಸಿಷನ್ ಅಥವಾ ಒಂದು ಬಿಗ್ ಸ್ಟೆಪ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರೊಳಗೆ ತುಂಬ ಫೀಲ್ ಆಗ್ತಾ ಇದೆ. ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಮುಂದೆ ಎಲ್ಲವೂ ಸರಿಯಾಗೋದು ಹೇಗೆ? ಅವರ ಹಾರ್ಟ್ನಲ್ಲಿರುವ ದೊಡ್ಡ ಸತ್ಯ ಏನಂದರೆ ಈಗ ಅವರೊಳಗೆ ಈಗೋ ಇಲ್ಲ, ಆ್ಯಂಗರ್ ಇಲ್ಲ. ಅವರು ನಿಮ್ಮನ್ನು ಅವರ ಲೈಫ್ನಲ್ಲಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಫೀಲಿಂಗ್ ಅವರ ಹಾರ್ಟ್ನ ತುಂಬ ಡೀಪ್ ಆಳದಿಂದ ಬರ್ತಾ ಇದೆ. ಹಳೆಯ ವಿಷಯಗಳನ್ನೆಲ್ಲ ಮರೆತು ಮತ್ತೆ ನಿಮ್ಮ ಜೊತೆ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅದಕ್ಕಾಗಿ ಅವರು ತುಂಬ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಈ ರೆಸ್ಟ್ಲೆಸ್ನೆಸ್ ಅಂದರೆ ಸಿಟ್ಟಿನಿಂದಲ್ಲ, ಇದು ನಿಮ್ಮನ್ನು ಮತ್ತೆ ಪಡೀಬೇಕು, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಮೇಲೆ ಅವರ ಲವ್ವನ್ನು ಸಂಪೂರ್ಣವಾಗಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋ ಫೀಲಿಂಗ್. ನೀವು ಅವರಿಗೆ ಎಷ್ಟು ಸ್ಪೆಷಲ್ ಅಂತ ನಿಮಗೂ ಅನ್ನಿಸ್ತಾ ಇದೆಯಾ? ಅವರ ಕಡೆಯಿಂದ ಒಂದು ಕಾಲ್, ಒಂದು ಮೆಸೇಜ್ ಅಥವಾ ಒಂದು ದೊಡ್ಡ ಕನ್ಫೆಷನ್ ಬರ್ಬೋದು ಅಂತ ಈ ಟೈಮ್ನಲ್ಲಿ ನೀವು ಅವರ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದೀರಾ? ಇದೆಲ್ಲವೂ ಕೂಡ ಅವರು ನಿಮ್ಮ ಬಗ್ಗೆ ತುಂಬ ಹೆಚ್ಚು ಯೋಚನೆ ಮಾಡೋದರಿಂದ ಈ ರೀತಿ ಆಗ್ತಾ ಇದೆ. ಈ ಟೈಮ್ನಲ್ಲಿ ಅವರ ಹಾರ್ಟ್ ಮತ್ತು ಮೈಂಡ್ ನಡುವೆ ತುಂಬ ದೊಡ್ಡ ಕಾನ್ಫ್ಲಿಕ್ಟ್ ನಡೀತಾ ಇದೆ. ಅವರ ಹಾರ್ಟ್ ಸಂಪೂರ್ಣವಾಗಿ ನಿಮ್ಮ ಕಡೆಗೆ ಪುಲ್ ಆಗ್ತಾ ಇದೆ. ಅವರು ನಿಮ್ಮ ಜೊತೆ ತುಂಬ ಡೀಪ್ ಸೋಲ್ ಲೆವೆಲ್ ಕನೆಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಲವ್ ವಿಷಯಕ್ಕೆ ಬಂದರೆ ಅವರಿಗೆ ನಿಮ್ಮ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಅವರು ನಿಮ್ಮನ್ನು ಅವರ ಟ್ರೂ ಸೋಲ್ಮೇಟ್ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾವಾಗಲೂ ನಿಮ್ಮ ಜೊತೆ ಕನೆಕ್ಟೆಡ್ ಆಗಿರಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಅವರ ಮೈಂಡ್ ಅಥವಾ ಈಗೋ ಅವರನ್ನು ತಡೀತಾ ಇದೆ. ಒಂದು ಕಡೆ ಅವರು ನಿಮ್ಮನ್ನು ತುಂಬ ಡೀಪಾಗಿ ಲವ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಅವರ ಫಿಯರ್, ಅವರ ಕಂಡೀಷನ್ಸ್, ಓವರ್ ಥಿಂಕಿಂಗ್ ಇವುಗಳ ಜೊತೆ ಸಿಕ್ಕಾಕೊಂಡಿದ್ದಾರೆ. ಅವರ ಹಾರ್ಟ್ ಹೇಳ್ತಾ ಇದೆ
ಎಲ್ಲವನ್ನ ಎಕ್ಸ್ಪ್ರೆಸ್ ಮಾಡಬೇಕು, ಎಲ್ಲವನ್ನ ಹೇಳ್ಕೊಳ್ಬೇಕು ಅಂತ ಅವರ ಮೈಂಡ್ ಮತ್ತೆ ಹಳೆಯ ಹ್ಯಾಬಿಟ್ಸ್ ಅವರನ್ನು ತಡೆದು ನಿಲ್ಲಿಸ್ತಾ ಇದೆ. ಸ್ಟ್ರೆಸ್ ಎನರ್ಜಿ, ಈ ಎನರ್ಜಿ ಯಾಕೆ ಬಂದಿದೆ ಅನ್ನೋದನ್ನು ನೋಡೋಣ. ಈ ಟೈಮ್ನಲ್ಲಿ ಅವರ ಮೈಂಡ್ನಲ್ಲಿ ತುಂಬ ಸ್ಟ್ರೆಸ್, ಫಿಯರ್, ಸಡನ್ನಾಗಿ ಬರುವ ಸಿಟ್ಟು ನಡೀತಾ ಇದೆ. ಯಾಕೆ ಅಂದರೆ ಅವರ ಮೈಂಡ್ ತುಂಬ ಫಾಸ್ಟಾಗಿ ಓಡ್ತಾ ಇದೆ, ತುಂಬ ವೇಗವಾಗಿ ಯೋಚನೆ ಮಾಡ್ತಾ ಇದೆ. ಸಣ್ಣ ವಿಷಯಕ್ಕೂ ಅವರು ಹೈಪರ್ ಆಗ್ತಾ ಇದ್ದಾರೆ. ಅವರೊಳಗೆ ಒಂದು ಮೆಂಟಲ್ ವಾರ್ ನಡೀತಾ ಇದೆ. ತುಂಬ ಸ್ಟ್ರಾಂಗ್ ಎನರ್ಜಿ ಇದೆ. ಯೋಚನೆ ಮಾಡದೆ ಮಾತಾಡಿಬಿಡೋದು ಅಥವಾ ಸಡನ್ನಾಗಿ ಸಿಟ್ಟಿನಲ್ಲಿ ಆ್ಯಕ್ಷನ್ ತಗೊಳ್ಳೋದು, ಇದೆಲ್ಲ ಅವರ ಸ್ಟ್ರೆಸ್ಸನ್ನು ತೋರಿಸ್ತಾ ಇದೆ. ಈ ಟೈಮ್ನಲ್ಲಿ ಅವರು ಒಂದು ಬಬಲ್ ಟ್ರ್ಯಾಪ್ ಒಳಗಡೆ ಸಿಕ್ಕಾಕೊಂಡಿರುವ ಹಾಗೆ ಫೀಲ್ ಮಾಡ್ತಾ ಇದ್ದಾರೆ. ಒಂದು ಇಲ್ಯೂಷನ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿಂದ ಹೊರಗಡೆ ಬರುವ ದಾರಿ ಕಾಣಿಸ್ತಾ ಇಲ್ಲ. ಅವ್ರಿಗೆ ಅನ್ನಿಸ್ತಾ ಇದೆ ಈ ರಿಲೇಷನ್ಶಿಪ್ ಮುಂದೆ ಮೂವ್ ಆಗ್ತಾ ಇಲ್ಲ. ಒಂದು ಸಿಚುವೇಷನಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಅಲ್ಲಿಂದ ಹೊರಗಡೆ ಬರುವ ದಾರಿ ಅವರಿಗೆ ಕಾಣ್ತಾ ಇಲ್ಲ. ಅವರ ಸ್ಟ್ರೆಸ್ ಏನಂದರೆ ಅವರಿಗೆ ಅವರ ರಿಲೇಷನ್ಶಿಪ್ ಅಥವಾ ಅವರ ಲೈಫ್ ಒಂದು ಬಬಲ್ ಥರ ಆಗಿಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಯಾವ ಕ್ಷಣದಲ್ಲಾದರೂ ಅದು ಒಡೆದು ಹೋಗ್ಬೋದು ಅನ್ನೋ ಫಿಯರ್ ಇದೆ. ಆ ಫಿಯರ್ನಿಂದ ಅವರು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಸೊ ಇದು ಸಂಪೂರ್ಣ ಮೆಂಟಲ್ ಸ್ಟ್ರೆಸ್, ಓವರ್ ಥಿಂಕಿಂಗ್, ಫಿಯರ್, ಇವುಗಳಿಂದ ಅವರೊಳಗಿನ ಆ್ಯಂಗರ್ ಇನ್ನೂ ಜಾಸ್ತಿ ಆಗ್ತಾ ಇದೆ, ಸಿಟ್ಟು ಜಾಸ್ತಿ ಆಗ್ತಾ ಇದೆ. ಅವರದೇ ಥಾಟ್ಸ್, ಅವರದೇ ಯೋಚನೆ, ಇನ್ಸೆಕ್ಯೂರಿಟೀಸ್, ಇವುಗಳ ಬಲೆಗೆ ಅವರು ಸಿಕ್ಕಾಕೊಂಡಿದ್ದಾರೆ. ನಿಮಗೂ ಅನ್ನಿಸ್ತಾ ಇರ್ಬೋದು ಅವರು ಅವರ ಇನ್ಸೆಕ್ಯೂರಿಟೀಸ್ ಅಥವಾ ಫಿಯರ್ ಕಾರಣದಿಂದ ಕೆಲವೊಮ್ಮೆ ನಿಮ್ಮ ಜೊತೆ ಸಿಟ್ಟಿನಲ್ಲಿ ಮಾತಾಡ್ತಾರೆ ಅಥವಾ ನಿಮ್ಮಿಂದ ದೂರ ಓಡ್ತಾರೆ ಅಂತ. ಒಳಗಿನಿಂದ ಅವರು ಸಂಪೂರ್ಣವಾಗಿ ಡೌನ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಇದ್ದ ಸ್ಟ್ರೆಸ್, ಫಿಯರ್ ಇದೆಲ್ಲದರಿಂದ ಅವರು ತುಂಬ ಟಯರ್ಡ್ ಆಗಿದ್ದಾರೆ. ಈ ಟೈಮ್ನಲ್ಲಿ ಅವರು ರಿಲೇಷನ್ಶಿಪ್ನಿಂದ ಸ್ವಲ್ಪ ಹಿಂದೆ ಸತ್ತಿದ್ದಾರೆ. ಎಲ್ಲವನ್ನ ಬಿಟ್ಟು ಒಂದು ಸೈಲೆನ್ಸ್ ಒಳಗಡೆ ಹೋಗಿದ್ದಾರೆ. ಅವರಿಗೆ ನಿಮ್ಮ ಮೇಲೆ ಸಿಟ್ಟಿಲ್ಲ, ಆದರೆ ಜಗಳ ಆಡುವ ಶಕ್ತಿ ಅದು ಕೂಡ ಇಲ್ಲ. ಈಗ ಅವರಲ್ಲಿ ಉಳಿದಿಲ್ಲ ಅದು. ಅದಕ್ಕಾಗಿ ಅವರು ನಿಮ್ಮಿಂದ ದೂರ ಇದ್ದಾರೆ. ಈ ಟೈಮ್ನಲ್ಲಿ ಅವರ ಫೀಲಿಂಗ್ ತುಂಬ ಡೌನ್ ರೀತಿ ನಡೀತಾ ಇದೆ. ಅದಕ್ಕಾಗಿ ಅವರು ನಿಮ್ಮ ಕಡೆ ಮುಖ ಮಾಡದೆ ಒಳಗೊಳಗಡೆ ಲೋನ್ಲಿನೆಸ್ ಅವರನ್ನು ಕಾಡ್ತಾ ಇದೆ. ಹೊರಗಿನಿಂದ ಅವರು ಸೈಲೆಂಟ್ ಆಗಿ ಕಾಣ್ಬೋದು, ಆದರೆ ಒಳಗಿನಿಂದ ಅವರು ತುಂಬ ಲೋನ್ಲಿ, ಸ್ಯಾಡ್ ಆಗಿದ್ದಾರೆ. ನಿಮ್ಮಿಂದ ದೂರ ಇರೋದು ಎಷ್ಟು ಪೇಯ್ನ್ಫುಲ್ ಅನ್ನೋದು ಈಗ ಅವರಿಗೆ ನಿಧಾನವಾಗಿ ಅರ್ಥ ಆಗ್ತಾ ಇದೆ. ಈ ಲೋನ್ಲಿನೆಸ್ ಈಗ ಅವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಅವರ ಸಹನೆಯ ಮಿತಿಯನ್ನು ಮೀರಿದೆ. ಈ ಟೈಮ್ನಲ್ಲಿ ಅವರ ಫೀಲಿಂಗ್ಸ್ ತುಂಬ ಹೆವಿ ಆಗಿದೆ. ನಿಮ್ಮಿಂದ ಡಿಸ್ಟೆನ್ಸ್ ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಒಬ್ಬರೇ ಇದ್ದ ಹಾಗೆ ಇದ್ದಾರೆ. ಸ್ಟ್ರೆಸ್ನಿಂದ ಸಂಪೂರ್ಣವಾಗಿ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಕೋಲ್ಡ್ ಆ್ಯಂಡ್ ಡಿಫೆನ್ಸಿವ್ ಎನರ್ಜಿ, ಈಗ ಕೋಲ್ಡ್ ಆ್ಯಂಡ್ ಡಿಫೆನ್ಸಿವ್ ಎನರ್ಜಿ ಯಾಕೆ ಬಂದಿದೆ ಅನ್ನೋದನ್ನು ನೋಡೋಣ. ಈ ಟೈಮ್ನಲ್ಲಿ ಅವರ ಮೈಂಡ್ ತುಂಬ ಕೋಲ್ಡ್ ಮತ್ತು ಡಿಫೆನ್ಸಿವ್ ಮೋಡ್ನಲ್ಲಿದೆ. ಯಾರಾದರೂ ಏನಾದರೂ ಮಾತಾಡಿದ್ರೆ ಅದನ್ನು ಡಿಸ್ಕಸ್ ಮಾಡೋದಕ್ಕಿಂತ ಅವರನ್ನೇ ಸರಿ ಅಂತ ಪ್ರೂವ್ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿ. ಈ ಟೈಮ್ನಲ್ಲಿ ಅವರ ಮೂಡ್ ತುಂಬ ಡೌನ್ ಫೀಲ್ ಆಗಿದೆ, ತುಂಬ ಹಾರ್ಡ್ ಆಗಿದೆ. ನಿಮ್ಮ ಜೊತೆ ಸ್ವೀಟಾಗಿ ಮಾತಾಡುವ ಮೂಡ್ನಲ್ಲಿ ಅವರು ಇಲ್ಲ. ಈ ಟೈಮ್ನಲ್ಲಿ ಅವ್ರು ನಿಮ್ಮ ಜೊತೆ ಮಾತಾಡಿದ್ರು ಕೂಡ ತುಂಬ ಬ್ಲಂಟಾಗಿ, ನೇರವಾಗಿ, ಕೆಲವೊಮ್ಮೆ ನೋವು ಕೊಡುವ ರೀತಿಯಲ್ಲಿ ಕೂಡ ಮಾತಾಡ್ಬೋದು. ಅವರ ಪ್ರತಿಯೊಂದು ಮಾತು ಒಂದು ನಿಮಗೆ ಚುಚ್ಚಿದ ಅನುಭವ ಆಗಬಹುದು. ನಿಮಗೆ ಒಂದು ರೀತಿ ರೂಡಾಗಿ ಬಿಹೇವ್ ಮಾಡುವಂತಹ ವ್ಯಕ್ತಿಯ ಮಾತಾಗಿರಬಹುದು. ಅದರ ಹಿಂದೆ ಒಂದು ದೊಡ್ಡ ಫಿಯರ್ ಇದೆ. ಅವರೊಳಗೆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆ. ಸೊ ಹಾಗಾಗಿ ಕನ್ಫ್ಯೂಷನ್ನಲ್ಲಿದ್ದಾರೆ. ಒಬ್ಬ ವ್ಯಕ್ತಿ ಒಳಗಿನಿಂದ ತನ್ನನ್ನೇ ವೀಕ್ ಅಂತ ಅಂದ್ಕೊಳ್ಳುವಂತಹ ಒಂದು ಎನರ್ಜಿ, ಆ್ಯಂಗರ್, ಆರ್ಗ್ಯುಮೆಂಟ್ಸ್, ಇವೆಲ್ಲ ಕಾಪಾಡಿಕೊಳ್ಳುವಂತಹ ಬಿಹೇವಿಯರ್, ಇವೆಲ್ಲ ಸಹಜವಾಗಿ ಹೊರಗಡೆ ಬರುತ್ತೆ. ಈ ಟೈಮ್ನಲ್ಲಿ ಅವರು ಅದೇ ಇನ್ಸೆಕ್ಯೂರಿಟೀಸ್ ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಇತ್ತೀಚೆಗೆ ಅವರು ನಿಮ್ಮ ಮುಂದೆ ಅವರನ್ನೇ ನಿಮಗಿಂತ ಕಡಿಮೆ ಅಂತ ಅಥವಾ ಅವರನ್ನೇ ನಿಮಗಿಂತ ತುಂಬ ಡೌನಲ್ಲಿದ್ದಾರೆ ಆ ರೀತಿ ಥಿಂಕ್ ಮಾಡಿರಬಹುದು. ಆ ರೀತಿಯ ಎನರ್ಜಿ ಕೂಡ ಇದೆ. ಫ್ಲ್ಯಾಶ್ ಬ್ಯಾಕ್ಸ್ ಎನರ್ಜಿ, ಈ ಟೈಮ್ನಲ್ಲಿ ಅವರ ಮೈಂಡ್ನಲ್ಲಿ ಹಳೆಯ ಮೆಮೊರೀಸ್, ಹಳೆಯ ಆರ್ಗ್ಯುಮೆಂಟ್ಸ್, ಹಳೆಯ ಮೂಮೆಂಟ್ಸ್ ಇವೆಲ್ಲದರ ತುಂಬ ಹೆವಿ ವೆಯ್ಟ್ ಇದೆ. ನಿಮ್ಮ ರಿಲೇಷನ್ಶಿಪ್ನಲ್ಲಿ ನಡೆದ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್, ಹಳೆಯ ಜಗಳ, ಕಳೆದ ಕ್ಷಣ, ಒಂದರ ಹಿಂದೆ ಒಂದರಂತೆ ಅವರ ಮೈಂಡ್ನಲ್ಲಿ ಫ್ಲ್ಯಾಶ್ ಬ್ಯಾಕ್ಸ್ ಕೂಡ ಆಗ್ತಾ ಇದೆ. ಇಷ್ಟೆಲ್ಲ ಮೆಂಟಲ್ ಸ್ಟ್ರೆಸ್ನಿಂದ ಅವರು ಸಂಪೂರ್ಣವಾಗಿ ಟಯರ್ಡ್ ಆಗಿದ್ದಾರೆ. ಈ ಮೆಂಟಲ್ ಪ್ರೆಷರನ್ನು ಈಗ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಫ್ಲ್ಯಾಶ್ ಬ್ಯಾಕ್ಸ್ ಅವರಿಗೆ ಅವ್ರು ಎಲ್ಲಿ ಮಿಸ್ಟೇಕ್ ಮಾಡಿದ್ರು ಅನ್ನೋದನ್ನು ಮತ್ತೆ ಮತ್ತೆ ನೆನಪಿಸ್ತಾ ಇದೆ. ಅದಕ್ಕಾಗಿ ಅವರಿಗೆ ತುಂಬ ಡೀಪ್ ಫಿಯರ್ ಇದೆ. ನನ್ನ ಪಾಸ್ಟ್ ಮಿಸ್ಟೇಕ್ನ ಕಾರಣಕ್ಕೆ ನೀವು ಅವರನ್ನು ರಿಜೆಕ್ಟ್ ಮಾಡ್ತೀರಾ ಅನ್ನೋ ಫಿಯರ್. ನಿಮ್ಮ ಜೊತೆ ಮಾತಾಡೋದಕ್ಕೆ ಮತ್ತೆ ಮುಂದೆ ಬರೋದಕ್ಕೆ ಅವರು ಹೆದರ್ತಾ ಇದ್ದಾರೆ. ಯಾಕೆಂದರೆ ಅವರು ಪ್ರಯತ್ನ ಮಾಡಿದ್ರು ನೀವು ರಿಜೆಕ್ಟ್ ಮಾಡ್ಬೋದು ಅನ್ನೋ ಭಯ ಅವರಲ್ಲಿದೆ. ಅದೇ ಫಿಯರ್ ಅವರನ್ನು ತುಂಬ ಕಾಡ್ತಾ ಇದೆ. ಇತ್ತೀಚೆಗೆ ನೀವು ಅವರಿಗೆ ಅಥವಾ ನಿಮ್ಮ ಮಾತಿನಿಂದ ನಾನು ನಿನ್ನನ್ನು ಬಿಟ್ಟು ಹೋಗ್ಬೋದು ಅಥವಾ ನಾನು ನಿನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ ಅವರಿಗೆ ಅನಿಸುವಂತೆ ಏನಾದರೂ ಹೇಳಿದರೆ, ಸೊ
ಕೆಲವರ ರಿಲೇಷನ್ಶಿಪ್ಪಲ್ಲಿ ಆ ಎನರ್ಜಿ ಕೂಡ ಇದೆ. ನೀವೇನಾದರೂ ಆ ರೀತಿ ರೂಡಾಗಿ ಬಿಹೇವ್ ಮಾಡಿದರೆ ಅದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಫಿಯರ್ ಎನರ್ಜಿಯಲ್ಲಿದ್ದಾರೆ. ಅವರ ಫೀಲಿಂಗ್ ಕೋಲ್ಡ್ ಆಗಿಲ್ಲ, ಆದರೆ ಅವರೊಳಗೆ ಒಂದು ದೊಡ್ಡ ಎಮೋಷ್ನಲ್ ಬಿರುಗಾಳಿ ರೀತಿ ನಡೀತಾ ಇದೆ. ನಿಮ್ಮಿಬ್ಬರ ನಡುವೆ ಎಲ್ಲವೂ ಸಡನ್ಲಿ ಹಾಳಾಗಿದೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವರ ಹಾರ್ಟ್ ಮತ್ತು ಮೈಂಡ್ ಯಾವುದೋ ದೊಡ್ಡ ಶಾಕ್ ಅಥವಾ ದೊಡ್ಡ ಆರ್ಗ್ಯುಮೆಂಟ್ ಪರಿಣಾಮದಿಂದ ಇನ್ನೂ ಹೊರಗಡೆ ಬಂದಿಲ್ಲ. ಒಳಗಿನಿಂದ ಅವರು ಸಂಪೂರ್ಣವಾಗಿ ಡೌನ್ ಆಗ್ತಾ ಇದ್ದಾರೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಡೆದ ಈ ಅಪ್ಸ್ ಆ್ಯಂಡ್ ಡೌನ್ಸ್ ಕಾರಣದಿಂದ, ನಿಮ್ಮನ್ನು ದೂರ ಮಾಡಿಕೊಳ್ಳುವ ಫಿಯರಿಂದ ಅವ್ರಿಗೆ ತುಂಬ ಬ್ಯಾಡ್ ಫೀಲ್ ಆಗ್ತಾ ಇದೆ. ಈ ಫಿಯರ್ ಈಗ ಅವರ ಮೈಂಡ್ ಮೇಲೆ ಅಷ್ಟು ಸ್ಟ್ರಾಂಗ್ ಆಗಿದೆ. ಅವರಿಗೆ ಎಲ್ಲವೂ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಅದಕ್ಕಾಗಿ ಅವರು ಸೈಲೆಂಟ್, ಕೋಲ್ಡ್ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಬಟ್ ಅವರು ಫಿಯರಲ್ಲಿದ್ದಾರೆ. ಒಳಗಿನಿಂದ ಸಂಪೂರ್ಣವಾಗಿ ಬ್ರೋಕನ್ ಆಗಿದ್ದಾರೆ ಪಾಸ್ಟ್ ಕಾರಣಕ್ಕೆ. ನೀವು ಅವರನ್ನು ರಿಜೆಕ್ಟ್ ಮಾಡ್ತೀರೋ ಅನ್ನೋ ಫಿಯರ್ ಅವರನ್ನು ಬಿಡ್ತಾ ಇಲ್ಲ. ಮೆಂಟಲ್ ಬ್ರೇಕ್ ಡೌನ್, ಆ್ಯಂಗ್ಸೈಟಿ ಮೂಲಕ ಹೋಗ್ತಾ ಇದ್ದಾರೆ. ಬ್ಯಾಡ್ ಥಾಟ್ಸ್, ನೆಗೆಟಿವ್ ಥಾಟ್ಸ್ ಈ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಮೆಸೇಜ್ ಎನರ್ಜಿ, ಒಂದು ಕ್ಲಿಯರ್ ಆದ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಅವರು ನಿಮಗೆ ಒಂದು ತುಂಬ ಸ್ವೀಟ್ ಆದ ಮೆಸೇಜ್ ಕಳಿಸಿ ಅವರ ಲವ್ವನ್ನು ಕನ್ಫೆಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಈಗ ಅವರು ನಿಮ್ಮ ಜೊತೆ ಮಾತಾಡೋದಕ್ಕೆ, ಅವರ ಲವ್ವನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಂಪೂರ್ಣವಾಗಿ ರೆಡಿ ಆಗಿದ್ದಾರೆ ಅನ್ನೋ ಎನರ್ಜಿ ಕೂಡ ಇದೆ. ಅವರು ಕೇವಲ ಒಂದು ಸ್ಮೈಲ್ ಟೆಕ್ಸ್ಟ್ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ಬದಲಿಗೆ ತುಂಬ ಎಮೋಷ್ನಲ್, ಹಾರ್ಟ್ ಟಚ್ ಮಾಡುವ ಮೆಸೇಜ್ ಅಥವಾ ಕಾಲ್ ಮಾಡುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ, ನೀವಿಲ್ಲದೆ ಅವರ ಲೈಫ್ನಲ್ಲಿ ಖಾಲಿತನ ಇದೆ ಅಂತ, ಆ್ಯಂಗ್ಸೈಟಿ ಇದೆ ಅಂತ. ಇದೆಲ್ಲವನ್ನು ದಾಟಿದ ಮೇಲೆ ಈಗ ಅವರಿಗೆ ಒಂದು ಸತ್ಯ ಕ್ಲಿಯರ್ ಆಗ್ತಾ ಇದೆ. ಅವರ ಹ್ಯಾಪಿನೆಸ್ ನಿಮ್ಮ ಜೊತೆಯಲ್ಲೇ ಇದೆ. ಈಗ ಅವರು ಯಾವುದೇ ಈಗೋ ಇಲ್ಲದೆ ಮತ್ತೆ ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನೀವು ಅವರ ಲೈಫನ್ನು ಬೆಟರ್ ಮಾಡ್ತೀರಾ ಅನ್ನೋದನ್ನು ಈಗ ಅವರು ಒಪ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರ ಹಾರ್ಟ್ನಲ್ಲಿ ನಿಮ್ಮ ಜೊತೆ ಮತ್ತೆ ಕನೆಕ್ಷನ್ ಮಾಡಬೇಕು, ಮೆಸೇಜ್ ಕಳಿಸ್ಬೇಕು ಅನ್ನೋ ಆಸೆ ತುಂಬ ಸ್ಟ್ರಾಂಗ್ ಎನರ್ಜಿಯಲ್ಲಿದೆ. ಈಗ ಅವರು ಹೊಸ ಮನಸ್ಸಿನಿಂದ ಒಂದು ಹೊಸ ಬ್ಯೂಟಿಫುಲ್ ಲವ್ ಆಫರ್ ಅಥವಾ ಸ್ವೀಟ್ ಮೆಸೇಜ್ ಜೊತೆಗೆ ನಿಮ್ಮ ಹತ್ರ ಬರುವ ತಯಾರಿಯಲ್ಲಿದ್ದಾರೆ. ಇತ್ತೀಚೆಗೆ ಅವರ ಕಡೆಯಿಂದ ಯಾವುದಾದ್ರೂ ಸಿಗ್ನಲ್, ಲೈಕ್, ಟೆಕ್ಸ್ಟ್ ಅಥವಾ ಯಾವುದಾದ್ರೂ ನಿಮಗೆ ಸಿಕ್ಕಿದೆಯಾ? ಕೆಲವರ ಎನರ್ಜಿ ಆ ರೀತಿ ಕೂಡ ಇದೆ. ಅವರಿಗೆ ಈಗ ಹಳೆಯ ವಿಷಯಗಳನ್ನು ಮತ್ತೆ ಮತ್ತೆ ಎಳೆದು ಮಾತಾಡುವ ಆಸೆ ಇಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ಈಕ್ವಾಲಿಟಿ ಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಟೈಮ್, ಅಟೆನ್ಷನ್, ಲವ್ ಎಲ್ಲವನ್ನು ನಿಮಗೆ ಕೊಡಬೇಕು ಅನ್ನೋ ಆಸೆ ಅವರಲ್ಲಿದೆ. ಸೊ ತುಂಬ ಪಾಸಿಟಿವ್ ಆಗಿರುವ ಬ್ಯೂಟಿಫುಲ್ ಎನರ್ಜಿ ಸ್ಲೋ ಇದೆ, ಆದರೆ ಪಾಸಿಟಿವ್ ಇದೆ. ಹಿಂದೆ ಇದ್ದಂತಹ ಸಿಟ್ಟು, ಈಗೋ, ಸೈಲೆನ್ಸ್ ಇದೆಲ್ಲವನ್ನು ಈಗ ಎಂಡ್ ಮಾಡಬೇಕು, ಈಗ ಮುಗಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಬೇಕು ಅನ್ನೋ ರೀತಿ ಮನಸ್ಸು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ನೀವು ಅವರಿಗೆ ಕೊಟ್ಟ ಲವ್, ಕೇರ್, ಅಟೆನ್ಷನ್ ಇದೆಲ್ಲವನ್ನು ಈಗ ನಿಮಗೆ ಮತ್ತೆ ತಿರುಗಿಸಿ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಹಳೆಯ ವಿಷಯಗಳನ್ನು ಮರೆತು ರಿಲೇಷನ್ಶಿಪ್ಪನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸಬೇಕು ಅಂತ ಬಯಸ್ತಾ ಇದ್ದಾರೆ. ಈಗ ಅವರೊಳಗಿನ ಲವ್ ಸಂಪೂರ್ಣವಾಗಿ ಜಾಸ್ತಿ ಆಗಿದೆ. ನಿಮ್ಮ ಬಗ್ಗೆ ಇರುವ ಲವ್ ಎಷ್ಟು ಡೀಪ್ ಆಗಿದೆ ಅನ್ನೋದು ಈಗ ಅವರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಹಳೆಯ ಕಂಪ್ಲೇಂಟ್ಸ್, ಆರ್ಗ್ಯುಮೆಂಟ್ಸ್ ಇವೆಲ್ಲವೂ ಈಗ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಹಳೆಯ ವಿಷಯಗಳ ಎಲ್ಲ ಭಾರ ಈಗ ಕಡಿಮೆ ಆಗಿದೆ. ನಿಮ್ಮ ಜೊತೆ ಯಾವುದೇ ಲೆಕ್ಕಾಚಾರ ಇಟ್ಕೊಳ್ಬೇಕು ಅನ್ನೋ ಮನಸ್ಸು ಅವರಲ್ಲಿಲ್ಲ. ಬದಲಿಗೆ ಅವರ ಸಂಪೂರ್ಣ ಸಮಯ, ಪ್ರೀತಿ, ಗಮನ ಎಲ್ಲವನ್ನು ನಿಮಗೆ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಾಗಿದೆ ನಿಮ್ಮ ಮೇಲೆ ಅವರಿಗೆ ತುಂಬ ಡೀಪ್ ಲವ್ ಆಗಿದೆ ಅಂತ. ನೀವಿಲ್ಲದೆ ಅವರು ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ ಅಂತ. ಅವರ ಮೈಂಡ್ ಮೇಲಿದ್ದ ಭಾರ ಈಗ ಇಳಿದಿದೆ. ನಿಮಗೇನು ಅನ್ನಿಸ್ತಾ ಇದೆ? ಅವ್ರು ನಿಮ್ಮ ಜೊತೆ ಮಾತಾಡಿ ಹಳೆಯ ವಿಷಯಗಳನ್ನೆಲ್ಲ ಡ್ರಾಪ್ ಮಾಡಿ ರಿಲೇಷನ್ಶಿಪ್ಪನ್ನು ಹೊಸದಾಗಿ ಆರಂಭಿಸುವ ಸಿಗ್ನಲ್ ಕೊಡಬೇಕಾ? ನೀವು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ರಿಯೂನಿಯನ್ ಬಯಸ್ತಾ ಇದ್ದೀರಾ? ಅದೆಲ್ಲವನ್ನು ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಅವರ ಫೀಲಿಂಗ್ಸ್ ಅವರ ವೀಕ್ನೆಸ್ ಅಲ್ಲ, ಇದು ಅವರ ಬಿಗ್ಗೆಸ್ಟ್ ಸ್ಟ್ರೆಂತ್. ಅವರು ನಿಮ್ಮನ್ನು ಅವರ ವೀಕ್ನೆಸ್ ಅಂತ ನೋಡ್ತಾ ಇಲ್ಲ, ಬದಲಿಗೆ ಅವರ ಲೈಫ್ನ ತುಂಬ ಮುಖ್ಯವಾದ ಒಂದು ಭಾಗ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಬಗ್ಗೆ ಅವರ ಹಾರ್ಟ್ನಲ್ಲಿರುವ ಫೀಲಿಂಗ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ಈ ರಿಲೇಷನ್ಶಿಪ್ಪಿಗೆ ಅವರು ಸೆಕ್ಯೂರ್ ಆಗಿದ್ದಾರೆ. ಅವರ ಲೈಫ್ನಲ್ಲಿ ನಿಮ್ಮ ಜಾಗವನ್ನು ಯಾರೂ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈಗ ಅವರಿಗೆ ಸಂಪೂರ್ಣ ಕ್ಲಾರಿಟಿ ಬಂದಿದೆ. ಹಿಂದಿನ ಕನ್ಫ್ಯೂಷನ್, ಫಿಯರ್ ಇದೆಲ್ಲದರಿಂದ ನಿಧಾನವಾಗಿ ಹೊರಗಡೆ ಬರ್ತಾ ಇದ್ದಾರೆ. ಅವರ ಫೋಕಸ್ ಈಗ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ಯಾಕೆಂದರೆ ಫೀಲಿಂಗ್ಸ್ ಟೆಂಪ್ರವರಿ ಅಲ್ಲ, ನಿಮ್ಮನ್ನು ತುಂಬ ನೆನಪಿಸ್ಕೊಳ್ಳುವಂತಹ, ಮಿಸ್ಸಿಂಗ್ ಮಾಡ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಅಟ್ರಾಕ್ಷನ್ ಫೀಲ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ಇವತ್ತಿನ ಇವರ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.